ಹಾಯ್ ಹಲೋ ನಮಸ್ಕಾರ. ಗಜರಾಮ ಹಿರಣ್ಯ ಅಂದ ತಕ್ಷಣ ತಟ್ ಅಂತ ನಮಗೆ ಯಾರು ನೆನಪಾಗ್ತಾರೆ? ಆಬ್ವಿಯಸ್ಲಿ ರಾಜವರ್ಧನ್ ಅವರಲ್ವಾ. ಸದ್ಯಕ್ಕೆ ಅವರ ಜಾವಾ ಸಿನಿಮಾ ಹಾಗೆ ನಿರ್ಮಾಣ ಸಂಸ್ಥೆಯನ್ನು ಕೂಡ ಅನೌನ್ಸ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಕ್ಯೂರಿಯಸ್ಸಿಂದ ಈ ಒಂದು ಚಿಟ್ ಚಾಟ್ನ ನಾನು ಮಾಡ್ತಾ ಇದ್ದೀನಿ ಅವರೊಂದಿಗೆ. ನನ್ನ ಜೊತೆಗೆ ರಾಜವರ್ಧನ್ ಸರ್ ಇದ್ದಾರೆ. ಬನ್ನಿ ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ನನ್ನ ಹಿಂದೆ ಒಂದು ದೊಡ್ಡ ಬ್ಯಾರರ್ ಕಾಣಿಸ್ತಾ ಇದೆ, ಜಾವಾ ಅಂತ ಕೂಡ ಬರೆದಿದೆ. ಏನಿದು ಜಾವಾ? ಅವ್ರನ್ನೇ ಕೇಳ್ತಾ ಹೋಗೋಣ. ಹಾಗೆ ನಿರ್ಮಾಣ ಸಂಸ್ಥೆ ಕೂಡ ಅವರು ಅನೌನ್ಸ್ ಮಾಡಿದ್ದಾರೆ. ಅವರ ಕನಸಿನ ಕೂಸಿನ ಬಗ್ಗೆ ಅವ್ರ ಜೊತೆಗೆ ಮಾತನಾಡಿಸ್ತಾ ಹೋಗ್ತೀನಿ, ಬನ್ನಿ. ಸೊ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಹೇಗೆ? ತುಂಬ ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಸೂಪರ್ ಆಗಿದೆ ಮ್ಯಾಮ್. ಥ್ಯಾಂಕ್ ಯು. ಮೊದಲನೇದಾಗಿ ನಿಮಗೆ ಕಂಗ್ರ್ಯಾಚುಲೇಷನ್ ಹೇಳಬೇಕು. ಒಂದು ಒಳ್ಳೆ ಕನಸಿನ ಕೂಸು, ಒಂದು ಕನಸು ನನಸಾಗಿದೆ ಅಂತಲೇ ಹೇಳ್ಬೋದು. ನಿಮ್ಮ ನಿರ್ಮಾಣ ಸಂಸ್ಥೆ ಬಗ್ಗೆ ಎಷ್ಟು ವರ್ಷದಿಂದ ಈ ಕನಸನ್ನ ಇಟ್ಕೊಂಡಿದ್ರಿ, ಹಾಗೆ ಯಾಕೆ ನಿರ್ಮಾಣ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕಂತ ನಿಮಗೆ ಅನ್ನಿಸ್ತು? ಅಂದರೆ ಸುಮಾರು ವರ್ಷದಿಂದ ಕನಸಿತ್ತು, ಬಟ್ ಆಗ ಸಪೋರ್ಟ್ ಮಾಡೋಕ್ಕಾಗ್ತಿರಲಿಲ್ಲ. ಆ್ಯಂಡ್ ಫಿನಾನ್ಷಿಯಲಿನೂ ತುಂಬಾ ಕಷ್ಟ ಇರ್ತಿತ್ತು. ಅಂದರೆ ನಮ್ಮ ತಂದೆ ಕೂಡ ಸುಮಾರು ವರ್ಷಗಳಿಂದ ಇದೆಲ್ಲ ಮಾಡ್ಕೊಂಬಂದಿದ್ದಾರೆ. ಲೆಗಸಿ ಮೇಂಟೈನ್ ಮಾಡಬೇಕಲ್ಲ. ಆರ್ಟಿಸ್ಟ್ ಆಗಿ ಬರೀ ನಾವು ಆ್ಯಕ್ಟ್ ಮಾಡ್ತೀವಿ, ಪೇಮೆಂಟ್ ತೊಗೊತೀವಿ, ಹೋಗ್ತೀವಿ ಅನ್ನೋದಲ್ಲದೆ ನಮ್ಮದು ಏನಾದರೂ ಒಂದು ಇಂಡಸ್ಟ್ರಿಗೆ ಇರಬೇಕಾಗತ್ತೆ. ನನಗೆ ಅನಿಸಿದ್ದು ತುಂಬ ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೊಳ್ಳೆ ಕಂಟೆಂಟ್ಗಳು ಪಬ್ಲಿಸಿಟಿ ಇಲ್ಲದೆ ಕೆಲವೊಂದು ಮಿಸ್ ಆಗಿಬಿಟ್ಟಿರುತ್ತೆ. ಅಂಥ ರೈಟರ್ಸ್ಗಳನ್ನ ಗುರುತಿಸ್ಬೇಕು ಅನ್ನೋದು ನನ್ನ ಮೇನ್ ಇಂಟೆನ್ಷನ್ನು. ಸೊ ಆ ಥರ ನನ್ನ ಕಂಪ್ನಿ ಒಂದು 2 ಇಯರ್ಸಿಂದ ಫಾಲೋಅಪ್ಸ್ಗಳು ಮಾಡಿ ಒಂದು ದಿ ಬೆಸ್ಟ್ 4-5 ಸ್ಕ್ರಿಪ್ಟ್ಸ್ಗಳನ್ನ ತೊಗೊಂಡಿದ್ದೀವಿ. ಸೊ ಅದಕ್ಕೆ ಆ ರೀಸನ್ಗೋಸ್ಕರ ನಾನು ಪ್ರೊಡಕ್ಷನ್ ಹೌಸ್ನ ಹುಟ್ಟಾಕಿದ್ದು. ಆದರೆ ಪ್ರೊಡ್ಯೂಸರ್ ಅಂದರೆ ಇಲ್ಲೇನೋ ನಾನು ದುಡ್ಡು ತೊಗೊಂಬಂದು ಸಿನಿಮಾ ಮಾಡ್ತೀನಿ ಅನ್ನೋದಲ್ಲ. ತುಂಬ ಒಳ್ಳೊಳ್ಳೆ ಫ್ರೆಂಡ್ಸ್ಗಳಿದ್ದಾರೆ, ಒಳ್ಳೊಳ್ಳೆ ಕೊಲಾಬ್ರೇಷನ್ಸ್ಗಳಾಗ್ತಿದೆ, ಒಳ್ಳೊಳ್ಳೆ ಟೀಮ್ ಇದೆ. ಎಲ್ಲರೂ ಇದ್ದಾಗ ಒಬ್ಬರು ಲೀಡರಾಗಿ ಒಂದು ಇನಿಷಿಯೇಟಿವ್ ತೊಗೋಬೇಕಾಗತ್ತೆ. ಆ್ಯಕ್ಚುಲಿ ನನ್ನ ನೆಕ್ಸ್ಟ್ ಕ್ವೆಶನ್ ಅದೇ ಇತ್ತು, ಹಣಕ್ಕೆ ಏನು ಮಾಡ್ತೀರಾ ಅಂತ. ಹೋಪ್ ನೀವು ಆನ್ಸರ್ ಮಾಡಿದ್ರಿ. ನಂತರ ನಿಮ್ಮ ಸಿನಿಮಾ ಬಗ್ಗೆ ಮಾತನಾಡೋದಾದರೆ, ಜಾವಾ ಸಾಕಷ್ಟು ಜನ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಯಾವ ಸಿನಿಮಾ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ರು. ಇವತ್ತು ಉತ್ತರ ಸಿಕ್ಕಿದೆ. ಈ ಸಿನಿಮಾದ ಬಗ್ಗೆ ನಿಮ್ಮ ನಿರೀಕ್ಷೆಗಳು ಏನು ಅಂತ? ಇದು ಲಾಸ್ಟ್ 1.5 ಇಯರ್ ಬ್ಯಾಕ್ ನಾನು ಚಕ್ರಿ ಸರ್ ಹತ್ರ ಕತೆ ಕೇಳಿದ್ದು. ತುಂಬ ಅದ್ಭುತವಾದ ಲೈನು. ಅಂದರೆ ಆರ್ಟಿಸ್ಟ್ಗಳಿಗೆ ಅನ್ಸುತ್ತಲ್ಲ, ಈ ಲೈನ್ ಮಾಡಿದ್ರೆ ವರ್ಕೌಟ್ ಆಗುತ್ತೆ, ನನ್ನ ಎಲಿವೇಶನ್ ಚೆನ್ನಾಗಿರುತ್ತೆ ಅಂತ. ಸೊ ಆ ಥರದ ಒಂದು ಲೈನ್ ಇದು. ಹಾಂಟಿಂಗ್ ಪಾಯಿಂಟ್ ಅಂತ ಒಂದಷ್ಟುಗಳಿದೆ ಇಲ್ಲಿ. ತುಂಬ ಹಾಂಟ್ ಮಾಡುತ್ತೆ ಅದು ಒಂದೊಂದು ಲೈನು. 80s ನಡೆದಂಥ ಒಂದು ಇನ್ಸಿಡೆಂಟು, ಅದಾದಮೇಲೆ ಸಿನಿಮಾ ಒಳಗಡೆ ಒಂದು ಸಿನಿಮಾ, ಹೀರೋ ಕ್ಯಾರೆಕ್ಟರೇಷನ್ನು, ತುಂಬ ಬೇರೆ ಥರನೇ ರೈಟಿಂಗ್ ಇದೆ ಸಿನಿಮಾದಲ್ಲಿ. ಸೊ ಆಗ ಈ ಸಿನಿಮಾನ ನಾವೇ ಮಾಡ್ಬೋದಲ್ಲ. ಅಂಡ್ ಎಲ್ಲದೂ ಈಸಿ, ಅಂದರೆ ತುಂಬ ಕಷ್ಟ ಅಲ್ಲ, ಮಾಡಬೇಕು, ಒಂದು ಸ್ಟೆಪ್ ತೊಗೊಬೇಕು. ಹರ್ಡಲ್ಸ್ಗಳಿರುತ್ತೆ, ನನಗೂ ಗೊತ್ತು. ಬಟ್ ಒಂದು ಸ್ಟಾರ್ಟ್ ಬೇಕಲ್ಲ, ಅದಕ್ಕೋಸ್ಕರನೇ ಇದನ್ನೆಲ್ಲ ಸ್ಟಾರ್ಟ್ ಮಾಡಿದ್ದು. ಸೊ ಅದಕ್ಕೋಸ್ಕರ ಜಾವಾ ಚಕ್ರವರ್ತಿ ಅವರು ಡೈರೆಕ್ಷನಲ್ಲಿ ಬರ್ತಿರೋಂಥ ಸಿನಿಮಾ. ಓಕೆ, ಮೊದಲನೇ ಸಲಿಗೆ ನೀವು ಈ ಒಂದು ಸಿನಿಮಾದ ಕತೆ ಕೇಳಿದಾಗ ನಾನು ಮಾಡ್ತೀನಾ ಅಥವಾ ಹೇಗಿದೆ ಕತೆ, ಲೈಕ್ ಆ ರೀತಿ ಏನಾದ್ರು ಅನ್ನಿಸ್ತಾ? ಇಲ್ಲ, ಅಂದರೆ ನಾನು ಕತೆ ಸೆಲೆಕ್ಷನಲ್ಲಿ ಯಾವಾಗಲೂ ಚಕ್ರಿ ಸರ್ ಜೊತೆನೇ ಡಿಸ್ಕಷನ್ಸ್ ನಡೀತಾ ಇರುತ್ತೆ. ನೀವು ಈ ಥರದೊಂದು ಕತೆ ಮಾಡಬೇಕು, ನೀವು ಈ ಥರದೊಂದು ಲೈನ್ ಮಾಡಬೇಕು, ನಿಮ್ಮ ಕ್ಯಾರೆಕ್ಟ್ರೇಷನ್ ಈ ಥರ ಇರಬೇಕು ಅಂತ ಪ್ರತಿಯೊಂದು ಸಾರಿನೂ ಗೈಡ್ ಮಾಡ್ತಿರ್ಬೇಕಾದ್ರೆ, ಹೌದಲ್ವಾ ಅವ್ರು ಹೇಳ್ತಿರೋದು ಕರೆಕ್ಟ್ ಅಲ್ವಾ, ಬಟ್ ನಾನು ಮಾಡ್ತಿರೋ ಸಿನಿಮಾಗಳಲ್ಲಿ ಈ ಥರ ಎಲಿಮೆಂಟ್ಸ್ ಇದೆಯಾ ಇಲ್ವಾ ಅಂತ ಗೊತ್ತಾದಾಗ ನನ್ನ ಗಜರಾಮ ಲಾಸ್ಟ್ ನಾನು ಒಪ್ಕೊಂಡಂಥ ಸಿನಿಮಾ. ಅದಾದಮೇಲೆ 1 ಇಯರ್ ಆಯಿತು ನಾನು ಯಾವುದು ಸಿನಿಮಾ ಒಪ್ಕೊಂಡಿಲ್ಲ. ಸೊ ಬೇರೆ ಸಿನಿಮಾಗಳ ರಿಲೀಸ್ಗಳಿತ್ತು. ಸೊ ಆ ರೀಸನ್ಗೋಸ್ಕರ ನಾನು ಹೋಲ್ಡ್ ಮಾಡಿದೆ. ಅದಾದಮೇಲೆ ಜಾವಾ ನಾನು ಮಾಡಲೇಬೇಕು, ಈ ಕತೆ ನನಗೆ ತುಂಬ ಸೂಟ್ ಆಗುತ್ತೆ ಅಂದ್ಬಿಟ್ಟು ಒಪ್ಕೊಂಡಿದ್ದು. ಓಕೆ, ಜಾವಾ ಅಂತ ಅಂದ ತಕ್ಷಣ ಒಂದಷ್ಟು ಥಾಟ್ಸ್ ಬರುತ್ತೆ, ಹೀಗಿರ್ಬೋದಾ ಕತೆ ಅಂತ. ಅಬ್ವಿಯಸ್ಲಿ ಆವಾಗಲೇ ಕುತ್ಕೊಂಡು ನೀವು ಹೇಳಿದ್ರಿ, ಚಕ್ರಿ ಸರ್ ಕೂಡ ಹೇಳಿದರು, ಕತೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ನಡ್ಕೊಂಡು ಹೋಗೋದು ಅದು ಇದು ಅಂತ ಒಂದಷ್ಟು ಹೇಳಿದರು. ಸೊ ನಿಮಗೆ ಒಂದು ಥಟ್ಟಂತ ಜಾವಾ ಅಂತಂದರೆ ನಿಮಗೇನು ನೆನಪಾಗುತ್ತೆ? ಜಾವಾ ತುಂಬ ಪವರ್ಫುಲ್ ಟೈಟಲ್. ಆ ಸಿನಿಮಾಗೆ, ನನ್ನ ಸಿನಿಮಾಗೆ ಜಾವಾ ಅನ್ನೋ ಟೈಟಲ್ ತುಂಬ ಬೇಕಾಗುತ್ತೆ. ನೀವು ಮುಂದಿನ ದಿನಗಳಲ್ಲಿ ನೋಡ್ತೀರಾ ಆ ಜಾವಾ ಏನಕ್ಕೆ ಜಾವಾ ಅಂದರೆ ಹೀರೋ ಕ್ಯಾರೆಕ್ಟರೇಷನ್ ಇರ್ಬೋದು. ಅಂದರೆ ಅಲ್ಲಿ ಒಂದು ಸೆಂಟಿಂದ ಒಂದು ಹಿಂಟ್ ಕೊಟ್ಟರು, ಆ್ಯಂಡ್ ಒಂದು 80s ಹಿಂಟು. ಸೊ ಅದೆಲ್ಲ ನಿಮಗೆ ಫಸ್ಟ್ ಲುಕ್ಗಳಲ್ಲಿ ಎಲ್ಲ ತೋರಿಸ್ಕೊಂಡು ಹೋಗ್ತೀವಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಅದಕ್ಕೋಸ್ಕರನೇ ಒಬ್ಬ ಆ್ಯಕ್ಟರ್, ನಿರ್ಮಾಪಕ ಆಗಿ ರಿಸ್ಕ್ ತೊಗೊತಾ ಇರೋದು. ಓಕೆ, ಡಿಂಗ್ರಿ ನಾಗರಾಜ್ ಸರ್ ಬಗ್ಗೆ ನಾವೆಲ್ಲ ನೋಡಿರ್ತೀವಿ, ಅವ್ರ ಸಿನಿಮಾಗಳನ್ನೆಲ್ಲ ನೋಡಿದ್ದೀವಿ. ಅವ್ರ ಸಿನಿಮಾ ಅಂತಂದರೆ ಅದು ಬೇರೆ ನೆಕ್ಸ್ಟ್ ಲೆವೆಲ್ಲು. ಅವ್ರು ಸೀರಿಯಲಲ್ಲಿ ಮಾಡ್ತಾರೆ, ಅದು ನೆಕ್ಸ್ಟ್ ಲೆವೆಲ್ ಸೀರಿಯಲ್ ಆಗಿತ್ತು. ಬಟ್ ಇವಾಗ ರಾಜವರ್ಧನ್ ಅವ್ರು ಕೂಡ ಅಂತಂದರೆ ನಾವು ಅದೇ ಥರ ಯೋಚನೆ ಮಾಡ್ಕೊಂಬಂದಿದ್ದೀವಿ. ಈಗ ಒಂದು ಕತೆ ಅಂತ ಬಂದಾಗ ಸಾಮಾನ್ಯವಾಗಿ ಸ್ಪೆಷಲ್ ಆಗಿಲ್ಲ ಅಂತಲೇ ಅವ್ರು ಒಪ್ಕೊಳ್ಳಲ್ಲ ಸಿನಿಮಾಗಳನ್ನ. ಬಟ್ ಜಾವಾ ಅಂತ ಬಂದಾಗ ಯಾಕೆ ನಿಮಗೆ ಒಪ್ಕೊಳ್ಳೇಬೇಕು ಈ ಕತೆನ ಅಂತ ಅನ್ನಿಸ್ತು? ಜಾವಾ ಒಪ್ಕೊಳ್ಳೇಬೇಕು ಅಲ್ಲ, ನಾನೇ ಮಾಡಬೇಕು ಅಂತ ಅನ್ನಿಸ್ತು. ಸೊ ತುಂಬ ಸ್ಟ್ರಾಂಗ್ ಆಗಿದೆ ಅದು ಲೈನು. ನಾನು ಆಗಲೇ ಹೇಳ್ದಾಗೆ ಕ್ಯಾರೆಕ್ಟರೇಷನ್ನು, ಆ ಕತೆ ತುಂಬ ಚೆನ್ನಾಗಿದೆ. ಅದು ಇಂಡಸ್ಟ್ರೀಲಿ ಈ ಥರದ್ದು ಕತೆಗಳು ಆಗಬೇಕು, ಒಳ್ಳೊಳ್ಳೆ ಕಂಟೆಂಟ್ಗಳು ಸಿನಿಮಾ ಆಗಬೇಕು. ಸೊ ಆ ರೀಸನ್ಗೋಸ್ಕರನೇ ಜಾವಾ ಕತೆ ಒಪ್ಕೊಂಡಿದ್ದು. ಓಕೆ, ನೆಕ್ಸ್ಟು ಗಮನಿಸ್ತಾ ಇರ್ತೀರಾ ಅಂತ ಅಂದ್ಕೊಳ್ತೀನಿ. ಇತ್ತೀಚೆಗೆ ನೀವು ನಿಮ್ಮದೇ ನಿರ್ಮಾಣದ ಸಂಸ್ಥೆ ಆಗಿರೋದ್ರಿಂದ ಈ ಮಾತನ್ನ ನಾನು ಕೇಳ್ತಿರ್ತೀನಿ. ಬೇರೆ ಭಾಷೆಯಿಂದ ಸಿಂಗರ್ಸ್ನ ಕರೆಸಿ ಹಾಡೋದೇನಾದರೂ ಐಡಿಯಾ ಇಟ್ಕೊಂಡಿದ್ದೀರಾ? ಇಲ್ಲ, ನೀವು ಡೈರೆಕ್ಟಾಗಿ ಏನು ಕೇಳ್ತಿದ್ದೀರಾ ಗೊತ್ತು.
ನಾಡು ನುಡಿ ಜಲ ಅಂತ ಯಾರು ಮರ್ಯಾದೆ ಕೊಡಲ್ಲ ಅವರೆಲ್ಲರೂ ನಾಡದ್ರೋಹಿಗಳ ಲೆಕ್ಕನೇ ನಮಗೆ. ಸೊ ಚೇಂಬರ್ ಒಳ್ಳೆ ಡಿಸಿಷನ್ ತೊಗೊಂಡಿದೆ, ದೊಡ್ಡವರು ಒಳ್ಳೆ ಡಿಸಿಷನ್ ತೊಗೊಂಡಿದ್ದಾರೆ. ಯಾರೇ ಆಗಿರಲಿ, ಅದೆಷ್ಟೇ ದೊಡ್ಡವರಾಗಿರಲಿ, ನಮ್ಮ ನಾಡಿಗೆ ನುಡಿಗೆ ಜಲಕ್ಕೆ ಮರ್ಯಾದೆ ಕೊಡಲೇಬೇಕು. ಬೇಡ ಅಂದರೆ ಬೇಡ ಅಷ್ಟೇ. ಯಾಕೆ ನಮ್ಮಲ್ಲಿ ತುಂಬ ಸಿಂಗರ್ಸ್ ಇದ್ದಾರೆ, ಆ್ಯಕ್ಚುಲಿ ನನಗೂ ರೆಸ್ಪೆಕ್ಟ್ ಇದೆ ಅವ್ರ ಮೇಲೆ. ನಮ್ಮ ಸಿನಿಮಾಗಳಲ್ಲೂ ಹಾಡು ಹೇಳಿದ್ದಾರೆ. ಸೊ ಎಲ್ಲೋ ಈಸಿಯಾಗಿ ಮಾತಾಡಬಾರ್ದಲ್ಲ. ಇಲ್ಲಿ ಅಟ್ಲೀಸ್ಟ್ ಇಲ್ಲಿದ್ದು ಅನ್ನ ತಿಂದಿದ್ದಾರಲ್ಲ, ಸೊ ತುಂಬ ಚೆನ್ನಾಗಿರ್ಬೇಕಾಗತ್ತೆ, ತುಂಬ ಒಳ್ಳೆ ಮಾತಾಡಬೇಕಾಗತ್ತೆ. ಯಾಕಂದರೆ ಪ್ರತಿ ಸಾರಿ ಒಳ್ಳೆ ನೋಡ್ಕೊಂಡು ಮಾತಾಡಬೇಕಾಗತ್ತೆ. ಸೊ ಅವ್ರು ಬೇಡ ಅಂದರೆ ಬೇಡ, ನಮಗೂ ಬೇಡ ಅಷ್ಟೇ. ಇನ್ನೊಂದು ಗಮನಿಸ್ತಾ ಇದ್ದೀರಾ ಅಂತ ಅನ್ಕೋತೀನಿ. ಪಹಲ್ಗಾಮ್ ಅಟ್ಯಾಕ್ ಆಗಿದ್ದು, ಯುದ್ಧ ಬೇಕು ಅಂತ ಒಂದಷ್ಟು ಜನ ಹೇಳ್ತಾರೆ, ಯುದ್ಧ ಏನು ಬೇಡ ಹಾಗೆ ಸರಿ ಮಾಡ್ಕೊಳ್ಳೋಣ ಅಂತ ಹೇಳ್ತಾರೆ. ರಾಜವರ್ಧನ್ ಅವ್ರ ಪ್ರಕಾರ ಯುದ್ಧ ಆಗಬೇಕು, ಯುದ್ಧ ಆಗಬಾರ್ದ? ಇಲ್ಲಿ ಕೂತ್ಕೊಂಡು ನಾವು ಮಾತಾಡೋದ್ರಿಂದ ಯಾವುದೇ ಥರದ್ದು ಚೇಂಜಸ್ ಆಗೋದಿಲ್ಲ. ಅದಕ್ಕೆ ಯಾರು ಬೇಕೋ ಅವರು ಮಾತ್ರ ಡಿಸೈಡ್ ಮಾಡಬೇಕಾಗತ್ತೆ. ತುಂಬ ಚೆನ್ನಾಗಿದೆ ಗೌರ್ಮೆಂಟ್ ಇವತ್ತು, ತುಂಬ ಸ್ಟ್ರಾಂಗ್ ಆಗಿದೆ. ನಿಮಗೆ ಗೊತ್ತು ಏನೇನು ಆಗ್ತಿದೆ ಅಂತ. ಸೊ ತುಂಬ ಒಳ್ಳೆ ಡಿಸೈಡ್ ಮಾಡ್ತಾರೆ. ನಮ್ಮನ್ನೆಲ್ಲ ನೋಡ್ಕೊಳ್ಳೋ ಅಂಥ ಲೀಡರ್ಸ್ಗಳಿದಾರಲ್ಲ, ಅವ್ರು ತುಂಬ ಒಳ್ಳೆ ಡಿಸಿಷನ್ನೇ ತೊಗೊತಾರೆ ಅಂತ ನನ್ನ ಪ್ರಕಾರ. ಓಕೆ, ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಮ ಮುಂದಿನ ಪ್ರಾಜೆಕ್ಟ್ಗೆ ನಮ್ಮ ಕಡೆಯಿಂದ ಕೂಡ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಓಕೆ, ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ವಾ, ಇದು ಜಾವಾ ಸಿನಿಮಾದ ನಟ ಹಾಗೂ ನಿರ್ಮಾಣ ಸಂಸ್ಥೆಯನ್ನು ಹುಟ್ಟು ಹಾಕಿರುವಂತಹ ರಾಜವರ್ಧನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಪಲ್ಲವಿ ಎನ್ ರಾಜ್, ನ್ಯಾಷನಲ್ ಟಿವಿ.